ಕನ್ನಡಿಗರ ಅರಮನೆ ಕರ್ನಾಟಕ ಭ್ರಷ್ಟರ ಸ್ವರ್ಗವಾಯಿತಾ? ಕರ್ನಾಟಕಕ್ಕೆ ಬಂತು ಭ್ರಷ್ಟ ಕಿರೀಟ. ಭ್ರಷ್ಟಾಚಾರದಲ್ಲಿ ರಾಜ್ಯಕ್ಕೆ ನಂಬರ್ 3 ರ್ಯಾಂಕ್. ಭ್ರಷ್ಟರ ಸ್ವರ್ಗವಾಯಿತಾ ಕರ್ನಾಟಕ? ಕರ್ನಾಟಕಕ್ಕೆ ಬಂತು ಭ್ರಷ್ಟ ಅನ್ನೋ ಕಿರೀಟ. ಭ್ರಷ್ಟಾಚಾರದಲ್ಲಿ ರಾಜ್ಯಕ್ಕೆ ನಂಬರ್ 3. ಅಕ್ರಮ ಆಸ್ತಿಯಲ್ಲಿ ಕರ್ನಾಟಕ ನಂಬರ್ 1. ದೇಶದಲ್ಲಿ ಕರ್ನಾಟಕಕ್ಕೆ ನಂಬರ್ 1 ಸ್ಥಾನ. ಎನ್ಸಿಆರ್ಬಿ ವರದಿಯಲ್ಲಿ ರಾಜ್ಯದ ಕರಾಳ ಮುಖ ಅನಾವರಣಗೊಂಡಿದೆ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ವರದಿ. ಭ್ರಷ್ಟಾಚಾರದಲ್ಲಿ ಮಹಾರಾಷ್ಟ್ರ ಫಸ್ಟ್, ತಮಿಳುನಾಡು ಸೆಕೆಂಡ್. ಕರ್ನಾಟಕದಲ್ಲಿ 334 ಭ್ರಷ್ಟಾಚಾರದ ಪ್ರಕರಣ ದಾಖಲಾಗಿದೆ. ಎನ್ಸಿಆರ್ಬಿ ವರದಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಅಂಶ. ಕರಪ್ಷನ್ ಭ್ರಷ್ಟಾಚಾರ ರಾಜ್ಯದಲ್ಲಿ ವಿರಾಟ ದರ್ಶನ. ನೋಡಿ, ಅಂಕಿ ಅಂಶಗಳು ಇದನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಎನ್ಸಿಆರ್ಬಿ ವಿಶ್ವಾಸಾರ್ಹವಾದಂತಹ ಒಂದು ಅಂಕಿ ಅಂಶ ಎಂದು ಒಂದು ಅಭಿಪ್ರಾಯದಲ್ಲಿ ಹೇಳಲಾಗುತ್ತೆ. ಸೊ ಇದು ಯಾವ ಆಧಾರದಲ್ಲಿ ಈ ಅಂಕಿ ಅಂಶವನ್ನು ಬಿಡುಗಡೆ ಮಾಡುತ್ತೆ ಅಂತ ಕೇಳಿದ್ರೆ, ಒಂದು ರಾಜ್ಯದ ಒಟ್ಟು ತೆರಿಗೆ ಜೊತೆಗೆ ಆ ರಾಜ್ಯದ ಆಡಳಿತಾರೂಢ ಪಕ್ಷದ ಮೇಲಿರ್ತಕ್ಕಂಥ ಅಲಿಗೇಷನ್, ಜೊತೆಗೆ ಜನಪ್ರತಿನಿಧಿಗಳ ಮೇಲಿರ್ತಕ್ಕಂತಹ ಭ್ರಷ್ಟಾಚಾರ ಆರೋಪ, ಇವೆಲ್ಲವನ್ನ ಮಾನದಂಡವಾಗಿಟ್ಕೊಂಡು ಅವರ ವಿರುದ್ಧ ದಾಖಲಾಗಿರ್ತಕ್ಕಂತಹ ಕೇಸು, ಅದರ ಪ್ರಮಾಣ ಎಷ್ಟರ ಮಟ್ಟಿಗೆ ವಿಚಾರಣಾ ಹಂತದಲ್ಲಿದೆ, ಇನ್ನೊಂದಷ್ಟು ಪ್ರಕರಣದಲ್ಲಿ ಎಷ್ಟು ಸಾಬೀತಾಗಿದೆ, ಇವೆಲ್ಲವನ್ನು ಕೂಡ ಮಾನದಂಡವಾಗಿರಿಸುವಂತಹ ಎನ್ಸಿಆರ್ಬಿಯ ವರದಿ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರೋಹನ್ ಫೋನ್ ಸಂಪರ್ಕದಲ್ಲಿ. ರೋಹನ್, ಎನ್ಸಿಆರ್ಬಿಯ ಈ ವರದಿ ನಿಜಕ್ಕೂ ಕೂಡ ಕರ್ನಾಟಕಕ್ಕೆ ಒಂದು ತರಹದ ಕಳಂಕವನ್ನು ಮೆತ್ತುತ್ತಾ ಇದೆಯಾ ಅಂತ? ಖಂಡಿತ ಸಾಹಿಲ್, ಏನಂತಂದ್ರೆ ರಾಜಧಾನಿಯ ಅಭಿವೃದ್ಧಿಯ ಮಾದರಿಗೆ ಹೆಸರಾಗಿರ್ತಕ್ಕಂಥ ಕರ್ನಾಟಕಕ್ಕೆ ಈಗ ದೊಡ್ಡ ಕಳಂಕ ಅಂಟಿಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬಿಡುಗಡೆ ಮಾಡಿರ್ತಕ್ಕಂಥ 2024ರ ಒಂದು ರಿಪೋರ್ಟ್ಗಳಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಕೇಸ್ಗಳು ದಾಖಲಾಗಿರೋದು ರಾಜ್ಯಗಳ ಒಂದು ಪಟ್ಟಿಯಲ್ಲಿ ಕರ್ನಾಟಕದ 3ನೇ ಸ್ಥಾನಕ್ಕೆ ಇದೆ. ಇದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಅಂತಾನೆ ಹೇಳ್ಬೋದು. ಅಂದ್ರೆ ಮಹಾರಾಷ್ಟ್ರದಲ್ಲಿ 721, ತಮಿಳುನಾಡಿನಲ್ಲಿ 365 ಪ್ರಕರಣ ದಾಖಲಾಗಿ, ಇದರ ಜೊತೆಗೆ ಕರ್ನಾಟಕದಲ್ಲಿ 334 ಭ್ರಷ್ಟಾಚಾರದ ಪ್ರಕರಣಗಳು ಕೂಡ ದಾಖಲಾಗಿರುವುದು ರಾಜ್ಯದ ಆಡಳಿತದ ಒಂದು ವ್ಯವಸ್ಥೆ ಮೇಲೆ ಈಗ ದೊಡ್ಡ ಪ್ರಶ್ನೆ ಮೂಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸಿಲಿಕಾನ್ ಸಿಟಿಯ ಇರ್ತಕ್ಕಂಥ ಈ ಒಂದು ನಗರಲ್ಲಿ ರಾಜಧಾನಿಯಲ್ಲಿ ಕೂಡ ಅಭಿವೃದ್ಧಿ ವಲಯವನ್ನು ಬಿಟ್ರೆ ಈ ರೀತಿ ಭ್ರಷ್ಟಾಚಾರದಲ್ಲೂ ಕೂಡ ಬೃಹತ್ತಾಗಿ ಬೆಳೆದಿದೆ ಅಂತಂದ್ರೆ ನಿಜಕ್ಕೂ ಕೂಡ ಅಸಹ್ಯಗೇಡಿತನ ಅಂತಾನೆ ಹೇಳ್ಬೋದು. ರಾಜ್ಯದಲ್ಲಿ ಸುಮಾರು 334 ಪ್ರಕರಣಗಳ ಲಂಚ ತೆಗೆದುಕೊಂಡ ಪ್ರಕರಣಗಳಿಗೆ ಗಮನಿಸಿದ್ರೆ ನಿಜಕ್ಕೂ ಆಘಾತಕಾರಿ ಅಂತಾನೆ ಹೇಳ್ಬೋದು. ಲೋಕಾಯುಕ್ತ ಪೊಲೀಸರು ಕೆಲವೊಂದಿಷ್ಟು ಟ್ರ್ಯಾಪ್ಗಳಲ್ಲಿ 237 ಸರ್ಕಾರಿ ಅಧಿಕಾರಿಗಳು, ಸಿಬ್ಬಂದಿಗಳು ಸಿಕ್ಕಾಕಿಕೊಂಡಿರುವಂತದ್ದು ಏನು ಆದಾಯಕ್ಕಿಂತ ಮೀರಿ, ಅಂದ್ರೆ ತಾವು ಸಂಪಾದನೆ ಮಾಡೋದನ್ನು ಬಿಟ್ಟು ಆದಾಯಕ್ಕಿಂತ ಮೀರಿ ಆಸ್ತಿ ಹೊಂದಿರೋ ಆರೋಪದಲ್ಲಿ ಅದರಲ್ಲಿ 75 ಕೇಸ್ಗಳು ದಾಖಲಾಗಿದೆ. ಅದರ ಜೊತೆಗೆ ಕರ್ತವ್ಯ ಲೋಪಕ್ಕೆ ಸಂಬಂಧಪಟ್ಟಂತೆ 17 ಪ್ರಕರಣಗಳು ದಾಖಲಾಗಿದೆ. ಇನ್ನು ಹಲವು ವಿವಿಧ ಒಂದು ಇಲಾಖೆಗಳಲ್ಲಿ ಭ್ರಷ್ಟಾಚಾರದ ಪ್ರಕರಣಗಳ ಅಧಿಕಾರಿಗಳ ವಿರುದ್ಧ ಇತ್ತಿನೂ ಕೂಡ ದಾಖಲಾಗ್ತಾ ಇದೆ. ಜನರ ಒಂದು ಕೆಲಸಕ್ಕಾಗಿ ಕಡ್ಡಾಯವಾಗಿ ಲಂಚ ರೂಲ್ಸ್ ಅನ್ನೋ ತರ ಇವರು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸರ್ಕಾರಿ ಕಚೇರಿಗಳಲ್ಲಿ ಒಂದು ಫೈಲ್ ಮೂವ್ ಆಗ್ಬೇಕಂದ್ರೆ ಇದಕ್ಕೂ ಲಂಚ, ಅದಕ್ಕೆ ಯಾವುದೇ ಅಂಶನೇ ಇಲ್ಲ ಅನ್ನೋ ರೀತಿಯಾಗಿ ಬೃಹತ್ತಾದಂಥದ್ದು ಬೆಳೆದು ನಿಂತುಬಿಟ್ಟಿದೆ ಅಂತಾನೆ ಹೇಳ್ಬೋದು. ಸಾಹಿಲ್, ಇನ್ನೊಂದು ಹೇಳಿದೆ ಅಂತಂದ್ರೆ ಸಂಗತಿ ವಿಷಯ ಏನಂತಂದ್ರೆ ಅಕ್ರಮ ಆಸ್ತಿ ಗಳಿಕೆ ಅಂದ್ರೆ ಆದಾಯಕ್ಕಿಂತ ಮೀರಿ ಗಳಿಸಿರ್ತಕ್ಕಂಥ ಕೇಸ್ಗಳಲ್ಲಿ ಕರ್ನಾಟಕ ಒಂದು ದೇಶದಲ್ಲೇ ಮೊದಲ ಸ್ಥಾನ ಇರೋದು ನಾಚಿಕೆಗೇಡಿನ ಕೆಲಸ ಅಂತಾನೆ ಹೇಳ್ಬೋದು. ಸಾಹಿಲ್, ಸರ್ಕಾರಿ ನೌಕರರ ವೇತನಕ್ಕಿಂತ ಬರುವಂತ ಒಂದು ಪೇಮೆಂಟ್ಗಿಂತ ಹಲವು ಪಟ್ಟು ಹೆಚ್ಚಿನ ಆಸ್ತಿ ಹೊಂದಿರತಕ್ಕಂಥ ಪ್ರಕರಣಗಳು ತನಿಖಾ ಸಂಸ್ಥೆ ಈಗಾಗಲೇ ವರದಿ ಮಾಡಿದೆ. ಸಾಹಿಲ್, ಥ್ಯಾಂಕ್ ಯು ರೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ.